ಅರ್ಜೆಂಟ್ ಇರುತ್ತೆ, ಏನೋ ಒಂದು ಪ್ರಾಪರ್ಟಿ ಮಾರ್ಬಿಡಬೇಕು, ಯಾವುದೋ ಮನೇಲಿ ಮದುವೆ ಇದೆ, ಮನೆಯಲ್ಲಿ ಒಂದು ಕಾರ್ಯ ಇದೆ, ಅಂಥವ್ರದ್ದು ಬಂದಾಗ ಸ್ವಲ್ಪ ಪ್ರಿಯಾರಿಟಿಯಲ್ಲಿ ಮಾಡಿ ಅಂತಲೂ ಹೇಳಿದ್ದಾರೆ. ಅದೊಂದು. ಮತ್ತು ಏನು ಲೊಕೇಶನ್ ಹೇಳಿರ್ತೀರೋ ಆ ಲೊಕೇಶನಲ್ಲೇ ಇಸ್ಕೋಬೇಕು, ಬೇರೆ ಲೊಕೇಶನಲ್ಲಿ ಇಸ್ಕೋಬಾರ್ದು. ಅಕಸ್ಮಾತ್ ನೀವು 4 ಗಂಟೆಗೆ ಬಂದುಬಿಡ್ತೀರ, ಪಾಪ ಯಾರೋ 5 ಗಂಟೆಗೆ ಕೆಲಸದಿಂದ ಬಂದು ನೀವು ಅಂಥೇಳಿ ನಿಮಗೆ ಫೋನ್ ಮಾಡ್ತಾರೆ, ಟಚ್ ಇದ್ದರೆ ಇಲ್ಲಿಗೆ ಬಂದು ಕೊಡಿ, ಅಲ್ಲಿಗೆ ಬಂದು ಕೊಡಿ. ನಾವು ಡೆಸಿಗ್ನೇಟ್ ಮಾಡಿರೋ ಪ್ಲೇಸ್ ಬಿಟ್ಟು ಇನ್ನೆಲ್ಲಾದರೂ ನೀವೇನಾದರೂ ಆ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿದ್ದು ನನ್ನ ಗಮನಕ್ಕೆ ಬಂದರೆ ನನ್ನ ಪೇಷನ್ಸ್ ದಯವಿಟ್ಟು ಚೆಕ್ ಮಾಡಬೇಡಿ. ನಾನು ಓಲೈಕೆ ರಾಜಕಾರಣ ಮಾಡಲ್ಲ, ಒಳ್ಳೆಯದಾಗಬೇಕು, ಆಗಬೇಕಷ್ಟೆ. ಕ್ಯಾಲ್ಕುಲೇಷನ್ ಮಾಡಲ್ಲ. ನೀವೇನಾದರೂ ಬೇರೆ ಕಡೆ ಕಲೆಕ್ಟ್ ಮಾಡಿ ಈ ಖಾತಾ ವಿಚಾರದಲ್ಲಿ ಲೂಸ್ ಟಾಕ್ ಮಾತಾಡಿ ಸರ್ಕಾರಿ ಕೆಲಸನ ಅಸಡ್ಡೆಯಾಗಿ ಏನಾದರೂ ತಗೊಂಡ್ರೆ ನನಗೆ ಗೊತ್ತೇನು ಮಾಡಬೇಕು ಅಂತ, ಇದನ್ನೊಂದು ಯಜ್ಞದ ಥರ ಮಾಡಬೇಕು. ನಿಮಗೆಲ್ಲ ಒಂದು ವಾರ್ಡಿಗೆ ಬಂದರೆ 400-500 ಖಾತಾ ಇದು ಬರ್ಬೋದು, ಮಾಡಿಬಿಡಿ, ದೇವ್ರು ಒಳ್ಳೇದು ಮಾಡ್ತಾನೆ, ಕೈ ಮುಗಿತಾ ಇರೋದು. ನೀವೇನಾದರೂ ಸ್ವಲ್ಪ ಇದಾಗಿ ಮತ್ತೆ ನೀವು ಯಾರೋ ತೊಗೊಂಬರ್ತಾರೆ, ಮತ್ತೆ ಹೇಳ್ತಾ ಇದ್ದೀನಿ, ಅವರೇ ಕನ್ಸರ್ನ್ಡ್ ಪರ್ಸನ್ ಬಂದೇ ಕೊಡಬೇಕು. ನೀವೇನಾದರೂ ಇಲ್ಲ ಅವ್ರು ಕೆಲಸಕ್ಕೆ ಹೊರಟೋದ್ರಂದರೆ ನಾಳೆ ಬೆಳಗ್ಗೆ ಬಂದು ಕೊಡಲಿ. ನೀವು ಥರ್ಡ್ ಪಾರ್ಟಿಯಿಂದ ಏನಾದರೂ ಅರ್ಜಿ ಸ್ವೀಕಾರ ಮಾಡಿದ್ದು ನನಗೆ ಗಮನಕ್ಕೆ ಬಂದರೆ ನೀವು ಯಾರನ್ನ ಕರ್ಕೊಂಬಂದರೂ ಮತ್ತೆ ನೀವು ಸೇವ್ ಆಗಲ್ಲ, ಹೇಳ್ತಾ ಇದ್ದೀನಿ. ಅರ್ಜೆಂಟ್ ಇರುತ್ತೆ, ಏನೋ ಒಂದು ಪ್ರಾಪರ್ಟಿ ಮಾರ್ಬಿಡಬೇಕು, ಯಾವುದೋ ಮನೇಲಿ ಮದುವೆ ಇದೆ, ಮನೆಯಲ್ಲಿ ಒಂದು ಕಾರ್ಯ ಇದೆ, ಅಂಥವ್ರದ್ದು ಬಂದಾಗ ಸ್ವಲ್ಪ ಪ್ರಿಯಾರಿಟಿಯಲ್ಲಿ ಮಾಡಿ ಅಂತಲೂ ಹೇಳಿದ್ದಾರೆ. ಅದೊಂದು. ಮತ್ತು ಏನು ಲೊಕೇಶನ್ ಹೇಳಿರ್ತೀರೋ ಆ ಲೊಕೇಶನಲ್ಲೇ ಇಸ್ಕೋಬೇಕು, ಬೇರೆ ಲೊಕೇಶನಲ್ಲಿ ಇಸ್ಕೋಬಾರ್ದು. ಅಕಸ್ಮಾತ್ ನೀವು 4 ಗಂಟೆಗೆ ಬಂದುಬಿಡ್ತೀರ, ಪಾಪ ಯಾರೋ 5 ಗಂಟೆಗೆ ಕೆಲಸದಿಂದ ಬಂದು ನೀವು ಅಂಥೇಳಿ ನಿಮಗೆ ಫೋನ್ ಮಾಡ್ತಾರೆ, ಟಚ್ ಇದ್ದರೆ ಇಲ್ಲಿಗೆ ಬಂದು ಕೊಡಿ, ಅಲ್ಲಿಗೆ ಬಂದು ಕೊಡಿ. ನಾವು ಡೆಸಿಗ್ನೇಟ್ ಮಾಡಿರೋ ಪ್ಲೇಸ್ ಬಿಟ್ಟು ಇನ್ನೆಲ್ಲಾದರೂ ನೀವೇನಾದರೂ ಆ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿದ್ದು ನನ್ನ ಗಮನಕ್ಕೆ ಬಂದರೆ ನನ್ನ ಪೇಷನ್ಸ್ ದಯವಿಟ್ಟು ಚೆಕ್ ಮಾಡಬೇಡಿ. ನಾನು ಓಲೈಕೆ ರಾಜಕಾರಣ ಮಾಡಲ್ಲ, ಒಳ್ಳೆಯದಾಗಬೇಕು, ಆಗಬೇಕಷ್ಟೆ. ಕ್ಯಾಲ್ಕುಲೇಷನ್ ಮಾಡಲ್ಲ. ನೀವೇನಾದರೂ ಬೇರೆ ಕಡೆ ಕಲೆಕ್ಟ್ ಮಾಡಿ ಈ ಖಾತಾ ವಿಚಾರದಲ್ಲಿ ಲೂಸ್ ಟಾಕ್ ಮಾತಾಡಿ ಸರ್ಕಾರಿ ಕೆಲಸನ ಅಸಡ್ಡೆಯಾಗಿ ಏನಾದರೂ ತಗೊಂಡ್ರೆ ನನಗೆ ಗೊತ್ತೇನು ಮಾಡಬೇಕು ಅಂತ, ಇದನ್ನೊಂದು ಯಜ್ಞದ ಥರ ಮಾಡಬೇಕು. ನಿಮಗೆಲ್ಲ ಒಂದು ವಾರ್ಡಿಗೆ ಬಂದರೆ 400-500 ಖಾತಾ ಇದು ಬರ್ಬೋದು, ಮಾಡಿಬಿಡಿ, ದೇವ್ರು ಒಳ್ಳೇದು ಮಾಡ್ತಾನೆ, ಕೈ ಮುಗಿತಾ ಇರೋದು. ನೀವೇನಾದರೂ ಸ್ವಲ್ಪ ಇದಾಗಿ ಮತ್ತೆ ನೀವು ಯಾರೋ ತೊಗೊಂಬರ್ತಾರೆ, ಮತ್ತೆ ಹೇಳ್ತಾ ಇದ್ದೀನಿ, ಅವರೇ ಕನ್ಸರ್ನ್ಡ್ ಪರ್ಸನ್ ಬಂದೇ ಕೊಡಬೇಕು. ನೀವೇನಾದರೂ ಇಲ್ಲ ಅವ್ರು ಕೆಲಸಕ್ಕೆ ಹೊರಟೋದ್ರಂದರೆ ನಾಳೆ ಬೆಳಗ್ಗೆ ಬಂದು ಕೊಡಲಿ. ನೀವು ಥರ್ಡ್ ಪಾರ್ಟಿಯಿಂದ ಏನಾದರೂ ಅರ್ಜಿ ಸ್ವೀಕಾರ ಮಾಡಿದ್ದು ನನಗೆ ಗಮನಕ್ಕೆ ಬಂದರೆ ನೀವು ಯಾರನ್ನ ಕರ್ಕೊಂಬಂದರೂ ಮತ್ತೆ ನೀವು ಸೇವ್ ಆಗಲ್ಲ, ಹೇಳ್ತಾ ಇದ್ದೀನಿ.